All he wanted was a secure future, but what fate had in store came as a rude shock. A resident of Karwar is now desperately pinning his hopes on the government to bring him back home after he was cheated in Kuwait. Just like everyone else, Vinesh Ullas Bandikar had dreams to make it big. He wanted to travel to Kuwait and make it big as a driver. His dreams were realized after he secured a job as a driver in Kuwait. He traveled to the distant land, but unfortunately, his dreams crashed. His employers cheated him and forced him to work as a housekeeper. ತಾನು ಹೊರಗಡೆ ಕೆಲಸ ಮಾಡಬೇಕಂತ ಹೇಳಿ ಡ್ರೈವರ್ ವೃತ್ತಿಗೆ ಅರ್ಜಿ ಹಾಕಿದ್ದ. ಸೆಲೆಕ್ಷನ್ ಆದ ನಂತರ ಅವನಿಗೆ ಕಂಪನಿಯಲ್ಲಿ ಡ್ರೈವರ್ ಅಂತ ಹೇಳಿಕೊಂಡು ಒಂದು ವೀಸಾ ಕೊಟ್ಟರು. ವೀಸಾ ಕೊಟ್ಟ ಪ್ರಕಾರ ಅವನು ಹೋದರೆ ಅಲ್ಲಿ ಅವನಿಗೆ ಮನೆ ಕೆಲಸಕ್ಕೆ ಹಾಕಿದ್ದಾರೆ. ಆ ಮನೆ ಕೆಲಸಕ್ಕೆ ಹಾಕಿ ಅವನಿಗೆ ತನ್ನಿಂದ ಆಗೋದಿಲ್ಲ ಅಂತ ಹೇಳಿದ್ರು ಕೇಳಿದೆ, ಅವನು ಜಬರ್ದಸ್ತಿಯಲ್ಲಿ ಅವನ ಹತ್ರ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಹಾಗೂ ಹೀಗೂ ಮಾಡಿ 5 ತಿಂಗಳ ಕೆಲಸ ಮಾಡಿದ ಅಲ್ಲಿ. ಅದರ ನಂತರ ಅವರು ಮನೆ ಕಾರಿಗೆ ಡ್ರೈವರ್ ಆಗಿ ಅವನನ್ನು ಬಳಸ್ಕೊಳ್ತಾ ಇದ್ದಾರೆ. He then reached out to the elected representatives who are now looking into the issue. ಊಟ ತಿಂಡಿ ಸಹ ಕೊಡದೆ ಭಾಳ ನನಗೆ ತೊಂದರೆ ಮಾಡ್ತಾ ಇದ್ದಾರೆ. ನನ್ನ ಇಲ್ಲಿಂದ ವಾಪಸ್ಸು ಭಾರತ ದೇಶಕ್ಕೆ ನನ್ನ ಕರೆದುಕೊಂಡೋಗಿ ಅಂತೇಳಿ ನಮ್ಮ ವಾಟ್ಸಪ್ಗೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ನಾವು ಪರಿಶೀಲನೆ ಮಾಡಿ ಈಗಾಗಲೇ ಭಾರತೀಯ ದೂತ ಕಚೇರಿ ಇಂಡಿಯನ್ ಎಂಬಸಿಗೆ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮತ್ತು ಅವರಿಂದ ನಾವು ದೂರವಾಣಿ ಮೂಲಕ ಸಂಪರ್ಕಿಸಿ ಅವರು ವಾಟ್ಸಪ್ಪಲ್ಲಿ ಅವರ ಒಂದು ಪಾಸ್ಪೋರ್ಟ್ ಡೀಟೇಲ್ಸು ಮತ್ತು ಅವರು ಯಾವ ಒಂದು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲ ನಮಗೆ ಮಾಹಿತಿಯನ್ನು ಕೊಟ್ಟಿರೋದನ್ನು ನಾವು ನವದೆಹಲಿಗೆ ಅದನ್ನು ಫಾರ್ವರ್ಡ್ ಮಾಡಿದ್ದೀವಿ. Vinesh's family is now pinning their hopes on the government and wants him to return home safely. Sandeep Sagar, News 9, Karwar.